ಇತರರು ದುಃಖ ಪಡುವುದನ್ನು ನೋಡಿ ನೀನು ಆನಂದಿಸಬೇಡ, ಏಕೆಂದರೆ ನಿನಗೆ ಯಾವುದರಿಂದ ಆನಂದ ಸಿಗುತ್ತದೆಯೋ ಭಗವಂತ ನಿನಗೆ ಅದನ್ನೇ ಪ್ರಸಾದಿಸುವನು. ನೀನು ಸಂತೋಷವಾಗಿರು, ಹಾಗೆ ಆ ಸಂತೋಷವನ್ನು 4 ಜನರೊಂದಿಗೆ ಹಂಚಿಕೊ. ಅದೇ ನಿಜವಾದ ಸಂತೋಷದ ರಹಸ್ಯ. ಮನಸ್ಸು ಆನಂದವಾಗಿದ್ದಾಗ ಮಾತ್ರ ತನಗೂ ಕೂಡ ಆರೋಗ್ಯವಾಗಿ ಇರುತ್ತದೆ. ಅತಿ ಆಸೆ ಅನ್ನುವುದು ದುಃಖಕ್ಕೆ ಮೊದಲ ಕಾರಣವಾಗುತ್ತದೆ. ಅತಿ ಆಸೆಯಿಂದ ವಿಮುಕ್ತಿ ಹೊಂದಿದರೆ ದುಃಖವೂ ಕೂಡ ಅಂತ್ಯವಾಗುತ್ತದೆ. ಇತರರ ಜೀವನದ ವಿಷಯಗಳ ಬಗ್ಗೆ ಆಸಕ್ತಿ ಇಲ್ಲದಿದ್ದಾಗ ಮಾತ್ರ ಜೀವನ ಪ್ರಶಾಂತವಾಗಿ ಸಾಗುತ್ತದೆ. ಕೆಲವರಿಗೆ ಯಾವಾಗಲೂ ಇತರರ ಜೀವನದ ಕುರಿತು ಬಹಳ ಆಸಕ್ತಿ ಹೊಂದಿರುತ್ತಾರೆ. ಇತರರ ಬಗ್ಗೆ ಮಾತನಾಡುವುದೇ ಅವರ ದೈನಂದಿನ ಕೆಲಸವಾಗಿರುತ್ತದೆ. ಇಂಥವರು ಯಾವ ಕಾಲದಲ್ಲೂ ಸಂತೋಷವಾಗಿರಲು ಸಾಧ್ಯವಿಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಜೀವನ ಪ್ರಶಾಂತವಾಗಿ ಸಾಗಲು ಒಂದೇ ಒಂದು ಸೂತ್ರವನ್ನು ಜೀವನ ಪೂರ್ತಿ ಅನುಸರಿಸಿದರೆ ನಮ್ಮ ಬಳಿ ಯಾವತ್ತೂ ಅಶಾಂತಿ ಸುಳಿಯುವುದಿಲ್ಲ. ಯಾರು ಯಾವುದೇ ವಿಷಯದಲ್ಲಿ ಅತಿ ಅನ್ನುವುದನ್ನು ದೂರವಿಡುವರೋ ಅವರು ಅನಾವೃಷ್ಟಿಯಿಂದ ತಪ್ಪಿಸಿಕೊಳ್ಳುವರು. ಈ ಪ್ರಕೃತಿಯಲ್ಲಿ ಯಾವುದೇ ಆಗಲಿ ಅತಿಯಾದರೆ ಅದು ವಿರುದ್ಧವಾದ ಆಕಾರವನ್ನು ಪಡೆದುಕೊಳ್ಳುತ್ತದೆ. ಕೆಲವರು ಅತಿಯಾದ ಉಪವಾಸ ಮಾಡುವರು. ಅತಿಯಾದ ಉಪವಾಸ ದೇಹದಲ್ಲಿ ಶಕ್ತಿಯನ್ನು ಕ್ಷೀಣಿಸುತ್ತದೆ. ಹಾಗೆ ಕೆಲವರು ಅತಿಯಾಗಿ ತಿನ್ನುವರು. ಇದರಿಂದ ದೇಹಕ್ಕೆ ಅನಾರೋಗ್ಯ ಉಂಟಾಗುತ್ತದೆ. ಅತಿಯಾಗಿ ದೈಹಿಕ ಶ್ರಮ ವಹಿಸಿದರೂ ದೇಹಕ್ಕೆ ಶ್ರಮ ಉಂಟಾಗುತ್ತದೆ. ಹಾಗೆ ಅತಿಯಾದ ವಿಶ್ರಾಂತಿಯು ದೇಹಕ್ಕೆ ಜಡತ್ವವನ್ನು ತಂದೊಡ್ಡುತ್ತದೆ. ಹೀಗೆ ಎಲ್ಲಿ ಅತಿ ಇರುವುದನ್ನು ಗಮನಿಸುವಿರೋ ಅಲ್ಲಿ ಅದನ್ನು ಮಿತಿಗೊಳಿಸಲು ಪ್ರಯತ್ನಿಸಿ. ಅತಿಯಾದ ವಿಶ್ವಾಸ, ಅತಿಯಾದ ಸ್ನೇಹ, ಅತಿಯಾದ ಬಾಂಧವ್ಯ, ಅತಿಯಾದ ಬುದ್ಧಿವಂತಿಕೆ ಯಾವುದೂ ಒಳಿತಲ್ಲ. ಹಾಗೆ ಪ್ರಮುಖವಾದದ್ದು ಅತಿಯಾದ ಪ್ರೇಮವನ್ನು ಯಾರ ಮೇಲೂ ಬೆಳೆಸಿಕೊಳ್ಳಬೇಡಿ. ಅತಿಯಾದ ಪ್ರೇಮವು ನಿಮ್ಮನ್ನು ದುಃಖ ನೋವುಗಳಿಗೆ ದಾರಿ ಮಾಡಿಕೊಡುತ್ತದೆ, ಹಿನ್ನದೆಗೆ ಒಳಪಡಿಸುತ್ತದೆ. ಯಾವುದೇ ವ್ಯಕ್ತಿ ಬಗ್ಗೆ ಅತಿಯಾದ ಪ್ರೇಮ, ವ್ಯಾಮೋಹ ಬಹಳ ಅಪಾಯಕಾರಿ. ಪ್ರೇಮ ತುಂಬ ಸುಂದರ, ಮಧುರ, ಸಂತೋಷ. ಆದರೆ ಅದು ಅತಿಯಾದರೆ ಹಲವು ಬಾರಿ ಬೇರೆ ಆಕಾರವನ್ನು ಪಡೆದುಕೊಳ್ಳುವ ಸಂಭವವೇ ಹೆಚ್ಚು. ಪ್ರೇಮವಿರಲಿ, ವ್ಯಾಮೋಹ ಬೇಡ. ಪ್ರೇಮವು ಜ್ಞಾನದಿಂದ ಕೂಡಿದ ಪ್ರೇಮವಾಗಿರಬೇಕು. ಅದುವೇ ನಿರ್ಮೋಹ. ಮೋಹರಹಿತ ಪ್ರೇಮವು ನಿಮ್ಮನ್ನು ಯಾವತ್ತೂ ದುಃಖಕ್ಕೆ ತಳ್ಳುವುದಿಲ್ಲ. ಮೋಹವೆಂದರೆ ಆ ವ್ಯಕ್ತಿಯನ್ನು ಬಿಟ್ಟಿರಲು ಸಾಧ್ಯವೇ ಇಲ್ಲವೆಂಬ ಭಾವನೆ. ಅದುವೇ ಅಜ್ಞಾನದ ಪ್ರೇಮ. ಪ್ರೇಮವು ಜ್ಞಾನದೊಂದಿಗೆ ಬೆರೆತಾಗ ಜೀವನ ಸುಂದರ. ಆ ಪ್ರೇಮವು ನಮಗೆ ಸಂತೋಷ, ಆನಂದವನ್ನು ಕೊಡುತ್ತದೆ. ಇದುವೇ ರಾಧಾಳ ಪ್ರೇಮ. ಜೀವನವೆಂಬ ಸಾಗರದಲ್ಲಿ ನಾವು ತೇಲುತ್ತಾ ಸಾಗಬೇಕು. ಎಲ್ಲವೂ ಮಿತಿಯಲ್ಲಿದ್ದಾಗ ನಾವು ತೇಲುತ್ತಾ ಸಾಗುವೆವು. ಅತಿಯಾದರೆ ಮುಳುಗುವೆವು. ಹಡಗಿನಲ್ಲಿ ಭಾರ ಮಿತಿಯಿದ್ದರೆ ಮಾತ್ರ ತೇಲುವುದು, ಭಾರ ಅತಿಯಾದರೆ ಮುಳುಗುವುದು. ಯಾರು ತೇಲುವರೋ ಅವರು ದಡ ಸೇರುವರು. ಇದುವೇ ಸಂಯಮ, ಗೀತೆಯ ಬಹುಮುಖ್ಯ ಸಾರ. ಎಲ್ಲವನ್ನೂ ಸಮಸ್ಥಿತಿಯಲ್ಲಿ ಕೊಂಡೊಯ್ಯುವುದು. ಆದರೆ ಮಾತಾಪಿತೃಗಳ ಪ್ರೇಮಕ್ಕೆ ಅತಿ ಅನ್ನುವುದು ಇಲ್ಲ. ಅವರ ಪ್ರೇಮ ಎಲ್ಲ ಸೀಮೆಗಳನ್ನು ದಾಟಿ ಶಿಖರವನ್ನು ತಲುಪಿ ಅಲ್ಲಿ ತಟಸ್ಥವಾಗಿರುವ ಪ್ರೇಮ. ಅವರ ಪ್ರೇಮಕ್ಕೆ ಅತಿ ಅಥವಾ ಮಿತಿ ಇಲ್ಲ, ಅನಂತವಾಗಿರುವ ಪ್ರೇಮ. ಅದು ಪ್ರಕೃತಿ ಪ್ರೇಮ. ಮನುಷ್ಯ ಜೀವನದಲ್ಲಿ ಇದು ಒಂದು ಸೂತ್ರವನ್ನು ಅನುಸರಿಸಿದರೆ ಜೀವನ ಸರಾಗವಾಗಿ ಸಾಗುತ್ತದೆ. ಮಾಡುವ ಕೆಲಸ ಎಷ್ಟೇ ಚಿಕ್ಕದಾಗಿದ್ದರೂ ಶ್ರದ್ಧೆ ಮತ್ತು ನಂಬಿಕೆಯಿಂದ ಮಾಡಿದರೆ ಖಂಡಿತವಾಗಿಯೂ ಉತ್ತಮವಾದ ಫಲಿತ ದೊರೆಯುತ್ತದೆ. ಫಲಿತದ ಮೇಲೆ ಎಷ್ಟು ಶ್ರದ್ಧೆ ವಹಿಸುವಿರೋ ಅದನ್ನು ಹೊಂದುವ ವಿಧಾನದಲ್ಲೂ ಅಷ್ಟೇ ಶ್ರದ್ಧೆಯನ್ನು ಅನುಸರಿಸಬೇಕು. ನಿಮ್ಮ ಬೆನ್ನ ಹಿಂದೆ
ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡುವವರ ಬಗ್ಗೆ ಚಿಂತಿಸಬೇಡಿ, ಭಯಪಡಬೇಡಿ, ಹಾಗೆ ದುಃಖವೂ ಪಡಬೇಡಿ. ಏಕೆಂದರೆ ಅವರ ಸ್ಥಾನ ಯಾವಾಗಲೂ ನಿಮ್ಮ ಹಿಂದೆಯೇ ಇರುತ್ತದೆ. ಭೂಮಿಯಲ್ಲಿ ಹೂತಿಟ್ಟ ಎಲ್ಲವನ್ನೂ ಕರಗಿಸಿ ನಾಶ ಮಾಡುವ ಮಣ್ಣು ಒಂದು ಸಣ್ಣ ಬೀಜಕ್ಕೆ ಮಾತ್ರ ಪ್ರಾಣ ಕೊಟ್ಟು ವೃಕ್ಷವನ್ನಾಗಿ ಮಾಡುತ್ತದೆ. ಇದೇ ಸೃಷ್ಟಿ ಧರ್ಮ. ಯಾರು ಧರ್ಮದಿಂದ ಬದುಕುವರೋ ಅವರು ಮಹಾವೃಕ್ಷವಾಗಿ ಬೆಳೆಯುವರು. ಅತಿಯಾಗಿ ಆಸೆ ಪಟ್ಟರೆ ಆನಂದ ಆವಿಯಾಗುತ್ತದೆ. ಅತಿಯಾಗಿ ಶಾಸಿಸಿದರೆ ಸಂತೋಷ ದೂರವಾಗುತ್ತದೆ. ಹಾಗೆ ಅತಿಯಾಗಿ ಬಾಂಧವ್ಯ ಬೆಳೆಸಿದರೆ ಅದೇ ಸ್ಥಾಯಿಯಲ್ಲಿ ನೋವು ಕೂಡ ಪಡಬೇಕಾಗುತ್ತದೆ. ಅತಿ ಯಾವಾಗಲೂ ಅನರ್ಥವೇ. ನೀತಿ ನಿಜಾಯಿತಿಯಿಂದ ಇರುವವರು ಯಾವಾಗಲೂ ಇತರರಿಗೆ ಅಹಂಕಾರಿಯಾಗಿ ಕಾಣಿಸುತ್ತಾರೆ. ಆದರೆ ಅದು ಅಹಂಕಾರವಲ್ಲ, ಆತ್ಮಗೌರವವೆಂದು ಅವರಿಗೆ ತಿಳಿಯುವುದಿಲ್ಲ. ಇರುವಷ್ಟು ದಿನ ಈ ಜೀವನದಲ್ಲಿ ಅದು ಇಲ್ಲ ಇದು ಇಲ್ಲವೆಂದು ಕೊರಗಬೇಡ. ಇರುವುದರಲ್ಲಿಯೇ ಸಂತೋಷವಾಗಿರುವುದನ್ನು ಕಲಿ. ಮತ್ತೆ ಮುಂದೆ ಬರುವುದು ದಿನಗಳಲ್ಲ, ಜ್ಞಾಪಕಗಳು ಮಾತ್ರವೇ. ಭಗವಂತ ಕೆಲವು ಬಾಂಧವ್ಯಗಳನ್ನು ಬೇಕು ಅಂತಲೇ ನಮ್ಮಿಂದ ದೂರ ಮಾಡಿಸುತ್ತಾನೆ. ಕಾರಣವೇನೆಂದರೆ ನಮಗೆ ತಿಳಿಯದ ಕೆಲವು ಸತ್ಯಗಳು ಭಗವಂತನಿಗೆ ಮಾತ್ರವೇ ಗೊತ್ತಿದೆ. ಆದ್ದರಿಂದ ಸಹನೆಯಿಂದ ಮಾಡುವ ಶ್ರಮ ಯಾವತ್ತೂ ಕೂಡ ವ್ಯರ್ಥವಾಗುವುದಿಲ್ಲ. ಸಹನೆಯಿಂದ ಕಾದು ನೋಡು, ನಿನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ತಪ್ಪದೇ ದೊರೆಯುತ್ತದೆ. ನಿಮ್ಮನ್ನು ನೋವುಪಡಿಸಿದ ಸಂದರ್ಭವನ್ನು ಮರೆತು ಬಿಡಿ, ಆದರೆ ಆ ನೋವು ಕಲಿಸಿದ ಪಾಠವನ್ನು ಮಾತ್ರ ಮರೆಯಬೇಡಿ. ಕಾಲಕ್ಕೆ ಮತ್ತು ಕಷ್ಟಕ್ಕೆ ಜ್ಞಾಪಕ ಶಕ್ತಿ ಹೆಚ್ಚು. ಎಷ್ಟೇ ದಿನಗಳಾದರೂ ಮನುಷ್ಯ ಮಾಡಿದ ಒಳ್ಳೆಯ ಮತ್ತು ಕೆಟ್ಟ ಫಲಿತಕ್ಕೆ ಪ್ರತಿಫಲ ಕೊಡದೆ ಬಿಡುವುದಿಲ್ಲ. ಶಿಕ್ಷಣ ಮತ್ತು ಕೆಲಸವನ್ನು ಯಾರು ಇಷ್ಟಪಟ್ಟು ಮಾಡುವರೋ ಅವರು ಖಂಡಿತವಾಗಿಯೂ ಯಶಸ್ವಿಯಾಗುತ್ತಾರೆ. ಈ ಎರಡನ್ನು ಕಷ್ಟ ಅಂದುಕೊಳ್ಳುವವರು ಕಷ್ಟ ಪಡುತ್ತಲೇ ಇರುತ್ತಾರೆ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.